ಹೊಳಲ್ಕೆರೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಕವಿ ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ವಿಜಯಕುಮಾರ್ ಮಾತನಾಡಿ, ಸರ್ವಜ್ಞನ ವಚನಗಳ ಸಂದೇಶಗಳನ್ನು ಸಮಾಜಕ್ಕೆ ಬಿತ್ತರಿಸುವ ಮೂಲಕ ಸದೃಢ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಪುರಸಭೆಯ ಉಪಾಧ್ಯಕ್ಷ ಎಚ್.ಆರ್. ನಾಗರತ್ನ ವೇದಮೂರ್ತಿ ಮಾತನಾಡಿ, 16ನೇ ಶತಮಾನದಲ್ಲಿ ವಿಶೇಷ ತ್ರಿಪದಿಗಳನ್ನು ರಚಿಸಿ ಸಾಮಾಜಿಕ ಚಿಂತನೆಗಳನ್ನು ಸಹಕಾರಗೊಳಿಸಿದ ಸರ್ವಜ್ಞ ಕವಿ ನೀಡಿರುವ ಮೌಲ್ಯಗಳನ್ನು ಬದುಕಿಗೆ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ವಕೀಲರಾದ ಎಸ್. ವೇದಮೂರ್ತಿ ಮಾತನಾಡಿ, ಸರ್ವಜ್ಞ ಕವಿಯು ಬ್ರಹ್ಮ ತ್ರಿಪದಿಗಳ ಮೂಲಕ ಸಮಾಜದ ಸತ್ಯಕಥೆಗಳನ್ನು ಮಾನವರಡಗೊಳಿಸಿದ್ದಾರೆ. ಜೀವನಕ್ಕೆ ಹತ್ತಿರವಾದ ವಚನಗಳು ಎಂದಿಗೂ ಶಾಶ್ವತ ಎಂದು ತಿಳಿಸಿದರು. ಕುಂಬಾರ ಕೈಗಾರಿಕೆ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ವಿರೂಪಾಕ್ಷಪ್ಪ, ಕಣಿವೆಹಳ್ಳಿ ಮಲ್ಲೇಶಪ್ಪ, ನ್ಯಾಯಾಂಗ ಇಲಾಖೆ ನಾಗರಾಜ್, ಹೋಟೆಲ್ ಉಮೇಶ್, ಆಡನೂರು ಅರ್ಚಕ ಮಂಜುನಾಥ್, ದೊಗ್ಗನಾಳ್ ಸಿದ್ದೇಶ್, ಶಿವಗಂಗಾ ದಿಲೀಪ್ ಕುಮಾರ್, ಶಿವಗಂಗಾ ಶಿವಪ್ಪ, ಹೋಟೆಲ್ ನಾಗರಾಜ್, ಬಿದುರ್ಗದ ಮಲ್ಲಿಕಾರ್ಜುನ್, ಹೊಳಲ್ಕೆರೆ ಇಂದ್ರಪ್ಪ ಹಾಗೂ ತಾಲೂಕು ಅಕ್ಷರ ದಾಸೋಹದ ನಿರ್ದೇಶಕ ಪರಮೇಶ್ವರಪ್ಪ, ದೈಹಿಕ ಶಿಕ್ಷಕರಾದ ಶೇರ್ ಹಾಲಿ, ಹಿಂದುಳಿದ ವರ್ಗಗಳ ಇಲಾಖೆ ಪ್ರದೀಪ್ ಕುಮಾರ್, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮಂಜುನಾಥ್ ಸೇರಿದಂತೆ ಹಲವರು ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲರಿಗೂ ಮಹಾಕವಿ ಸರ್ವಜ್ಞರವರ ಜಯಂತಿಯ ಶುಭಾಕಾಂಕ್ಷೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪುರಸಭೆ ಮಾಜಿ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗರತ್ನಮ್ಮ ವೇದಮೂರ್ತಿ ಅವರೇ ಮತ್ತು ವಕೀಲರು ಮತ್ತು ಪತ್ರಕರ್ತರಾದಂತಹ ವೇದಮೂರ್ತಿ ಅವರೇ, ತಾಲೂಕು ಮಟ್ಟದ ಅಧಿಕಾರಿಗಳೇ ಮತ್ತು ಸಮಾಜದ ಪ್ರತಿನಿಧಿಗಳು, ಸರ್ವಜ್ಞರು 12ನೇ ಶತಮಾನದ ನಂತರ ಬಂದಿರತಕ್ಕಂಥ ಒಬ್ಬ ಮಹಾನ್ ಕವಿ. ಅವರು ಬಹಳಷ್ಟು ಕೃತಿಗಳನ್ನು ರಚನೆ ಮಾಡಿ ಸಣ್ಣ ಸಣ್ಣ ಎರಡೆರಡು ಲೈನಾದರೂ ಒಂದು ಅರ್ಥ ಗರ್ಭಿತವಾದಂಥ ಒಂದು ಕೃತಿಗಳನ್ನು ಬರೆದಿರ್ತಾರೆ. ನಾವು ಎಲ್ಲದಕ್ಕೂ ಒಂದು ತಮಾಷೆಯಾಗಿ ಹೇಳ್ತೀವಿ, ಯಾವುದೋ ಒಂದು ಮಾತಾಡಿದ್ರು ಕೂಡ ಲಾಸ್ಟಿಗೆ ಹೀಗಲ್ಲ ಸರ್ವಜ್ಞ ಅಂತಂದ್ರೆ, ಆದರೆ ಅದು ಅಲ್ಲ. ನಿಜವಾದಂಥ ಸರ್ವಜ್ಞರು ಏನೋ ನಮಗೆ ಮಾರ್ಗದರ್ಶನ ಮತ್ತು ಕವಿತೆ ಮತ್ತು ಕವನಗಳನ್ನು ಏನು ಬರೆದಿದ್ದಾರೆ ಅದನ್ನು ನಾವು ನೋಡ್ತಾ ಹೋದರೆ ಇದರಲ್ಲಿ ಒಂದೆರಡು ಕವನವನ್ನು ಹೇಳಿ ಇಷ್ಟಪಡ್ತೀನಿ. ನಂದಿಯನ್ನು ಏರಿದನ, ಚಂದಿರನ ಮುಡಿದವನ, ಕಂದನ ಪೀಡಿ ನೆನಪುತ್ತ ಮುಂದೆ ಹೇಳುವನು ಸರ್ವಜ್ಞ. ಅಂದರೆ ಇದರ ಅರ್ಥ, ನಂದಿಯನ್ನು ಏರಿದವನು ಮತ್ತು ಚಂದ್ರನನ್ನು ಹೂವಿರುತ್ತೆ ತಲೆಯಲ್ಲಿ ಧರಿಸಿದವನು, ಶಿವನ ಮಗನಾದ ಗಣಪತಿಯನ್ನು ಪ್ರಾರ್ಥಿಸಿ ಆನಂದದಿಂದ ಅವನನ್ನು ನೆನಪಿಸೋದು ಅಂತ ಅರ್ಥ ಇದು. ನೋಡಿ, ಎರಡು ಲೈನ್ ಆದರೂ ಎಷ್ಟು ಅರ್ಥಗರ್ಭಿತ ಅವರು ವಚನ ಬರೆದಿರ್ತಾರೆ. ಸೊ ಹೀಗಾಗಿ ಅವರ ವಚನಗಳನ್ನು ನೆನಪಿಸ್ಕೊತಾ ಮತ್ತು ವಕೀಲರು ಹೇಳಿದರು, ಸಮಾಜ ಸಣ್ಣದಿದೆ ಅಂತಂದೇಳಿ. ಸಮಾಜ ಸಣ್ಣದಲ್ಲ, ಸರ್ವಜ್ಞರು ದೊಡ್ಡವರಿದ್ದಾರೆ ಅನ್ನೋದು ಅದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಅವರು ಹೇಳಿದ ಹಾಗೆ ನನಗೆ 3 ಪಂಚಾಯತಿ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಿರ್ತಾರೆ. ಸೊ ಅಲ್ಲಿ ನಿಯಮಾನುಸಾರ ಕಾನೂನು ಪ್ರಕಾರ ಏನು ಸುತ್ತೋಲೆ ಪ್ರಕಾರ ಏನು ಹೇಳುತ್ತೆ ಆ ಮನೆಗಳನ್ನು ಸಮಾಜಕ್ಕೆ ನಾನು ರಿಸರ್ವ್ ಮಾಡಿರ್ತೀನಿ ಅಂತ ಹೇಳಿ ಮತ್ತಲ್ಲಿ ಈ ಸಂದರ್ಭದಲ್ಲಿ ಮಾತು ಕೊಡ್ತಾರೆ. ಇವನ್ನ ನಮ್ಮ ನಗರಸಭೆಯಲ್ಲಿ ಉಳಿದ ಪಂಚಾಯತಿಗೆ ಆ ಥರ ಏನಾದರೂ ಇದ್ರೆ ಅವಕಾಶ ಕಲ್ಪಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಎಲ್ಲರೂ ಅವರ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಮತ್ತು ನಮ್ಮ ಇದು ನೋಡೋಣ, ಮಾನ್ಯ ಸಹಾಯಕ ಆಯುಕ್ತರು ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ವಿಚಾರ ಮಾಡಿಕೊಂಡು ಎಲ್ಲ ಒಂದು ಸರ್ಕಲ್ನಲ್ಲಿ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೊಮ್ಮೆ ಸರ್ವಜ್ಞ ಜಯಂತಿಯ
ಶುಭಾಶಯಗಳನ್ನು ಅರ್ಪಿಸುತ್ತಾ ನನ್ನ ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಂಥ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ರೂಪರೂಪಂತ ಧನ್ಯವಾದಗಳು. ಈ ಪ್ರತಿಮೆ ಅಂದಾಗ ಬರೀ ಸರ್ವಜ್ಞ ಎಂಬುವರು ಬರೀ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ಅವರ ಒಂದು ಪ್ರತಿಮೆಯನ್ನ ಚೆನ್ನೈನಲ್ಲಿ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂತ ಒಂದು ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂಥದ್ದು ಸರ್ವಜ್ಞ. ಈಗ ಅವರ ಒಂದೊಂದು ವಚನಗಳು ಸಹ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳುವಂತ ತತ್ವ ಆದರ್ಶಗಳನ್ನು ಒಳಗೊಂಡಿದೆ. ಅಂತ ಸರ್ವಜ್ಞ ಜಯಂತಿಯನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಈ ಜಯಂತಿಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಈ ಹೊಳಲ್ಕೆರೆ ತಾಲೂಕಿನಲ್ಲಿ ಕುಂಬಾರ ಸಮುದಾಯ ಬಹಳ ಸಣ್ಣ ಸಮುದಾಯ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲದೇ ಇರೋದ್ರಿಂದ ಯಾರು ಸಹ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಬಂದಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಇರುವಂಥವರೇ ಇಲ್ಲಿ ಟೌನ್ನಲ್ಲಿ ಇರುವಂಥವ್ರು ಎಷ್ಟು ಜನ ಬಂದಿದ್ದಾರೆ. ಅದೇನೇ ಇದ್ರೂ ಸಹ ನಾನು ತಾಲೂಕು ಆಡಳಿತದ ಒಂದು ಮನವಿ, ಯಾರಾದರೂ ಆ ಸಮುದಾಯದವರು ಕುಂಬಾರ ಸಮುದಾಯದವರು ಬಂದರೆ ಸರ್ಕಾರದ ಏನಾದರೂ ಸೌಲಭ್ಯ ಇದ್ದರೆ ನಿಜವಾಗ್ಲೂ ಅವರಿಗೆ ಮಾಡಿಕೊಡಿ. ಯಾಕೆಂತಂದ್ರೆ ಇವತ್ತು ಏನಾಗಿದೆ ಅಂದರೆ ಚರ್ಚೆ ಮಾಡ್ತಾ ಹೋದ್ರೆ ಅದಕ್ಕೆ ದೊಡ್ಡ ವಿಮರ್ಶನೆ ಆಗ್ಬಿಡುತ್ತೆ. ಆ ಥರ ಆಗುತ್ತೆ. ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ಸಮಾಜದಲ್ಲಿ ನಿಜವಾಗ್ಲೂ ಸಹ ಬಹಳ ಶೋಷಣೆಗೆ ಒಳಗಾಗಿದೆ ಅಂತ ನಾನು ಹೇಳ್ಬೇಕಾಗುತ್ತೆ. ಯಾರೋ ಒಂದಿಷ್ಟು ಜನ ವಿದ್ಯಾವಂತರು ಮುನ್ನೆಲೆಗೆ ಬಂದಿರ್ಬೋದಿಲ್ಲ ಅಂತ, ಆದರೆ ಶಕ್ತಿನೇ ಇಲ್ಲ, ಧ್ವನಿನೇ ಇಲ್ಲ. ಧ್ವನಿ ರಹಿತ ಸಮಾಜಗಳು ಈ ಸಮಾಜದಲ್ಲಿ ಸಾಕಷ್ಟು ಇದ್ದಾವೆ. ಅಂಥವಕ್ಕೆ ಸರ್ಕಾರ ಕೃಷಿಗೂ ಸಹ ಸೌಲಭ್ಯಗಳನ್ನ ಕೊಟ್ಟಿದೆಯೋ ಇಲ್ಲೋ ಅಥವಾ ತಗೊಳಕ್ಕಾಗಿದೆಯೋ ಇಲ್ಲೋ ಅಂತದ್ದು ಗೊತ್ತಿಲ್ಲ. ಹಾಗಾಗಿ ನಾನು ನಮ್ಮ ತಹಶೀಲ್ದಾರಲ್ಲಿ ಒಂದು ಮನವಿ ಮತ್ತೆ ನಿಮ್ಮ ತಾಲೂಕು ಆಡಳಿತದಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ, ಒಂದಿಷ್ಟು ಸೌಲಭ್ಯಕ್ಕೋಸ್ಕರ ಯಾರಾದರೂ ಬಂದ್ರೆ ದಯಮಾಡಿ ಅಂಥವರಿಗೆ ತಾವು ಕಾಳಜಿ ವಹಿಸಿ ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಆ ಸಮುದಾಯವನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಇವತ್ತು ಏನಾಗಿದೆ ಅಂತಂದ್ರೆ ಇಲ್ಲಿ ಪುರಸಭೆಗೆ ಬಂದಿದ್ರು, ಅವ್ರಿಗೂ ಸಹ ಹೇಳ್ತೀವಿ ಪುರಸಭೆ ಯಾರು ಬಂದಿಲ್ಲ ಅಂತ ಕಾಣಿಸುತ್ತೆ. ಇದ್ದಾರೆ, ನಾಗಭೂಷಣ್ ಇದ್ದಾರೆ. ಏನಾಗಿದೆ ಅಂದ್ರೆ ಹೊಳಲ್ಕೆರೆಯಲ್ಲಿ ಏನಾಗಿದೆ, ಕೆಲವು ಸಮಸ್ಯೆಗಳಿದ್ದಾವೆ.